ಒಂದು 6 ತಿಂಗಳೈತೆ ಸರ್. 6 ತಿಂಗಳು ಒಂದು 6-7 ತಿಂಗಳಿಂದ ಅದು ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಡಬ್ಬಿಂಗ್ ಎಲ್ಲ ಮುಗಿಸಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೀವು ಆಚೆಗೆ ಬರೋಷ್ಟೊತ್ತಿಗೆ ಅಂದ್ಬಿಟ್ಟು ಸರ್ರು ಕರೆದು ಆಮೇಲೆ ಯಾವುದೂ ಒತ್ತಡ ಕೊಟ್ಟಿಲ್ಲ ಸರ್. ನಿಮಗೆ ಒಂದು 10 ನಿಮಿಷ ಶೂಟಿಂಗ್ ಹೋಗೋದು, ಒಂದು 10 ನಿಮಿಷ ಲೇಟ್ ಆದರೂ ಪಾಪ ಅಡ್ಜಸ್ಟ್ ಮಾಡ್ಕೊ ಬೇರೆ ಸೀನ್ ಶೂಟಿಂಗ್ ಮಾಡೋದು. ಅಂದರೆ ಆ ಕಂಫರ್ಟ್ ಝೋನು ಡೈರೆಕ್ಟ್ರು ನನಗೆ ಫಸ್ಟು ಈಗ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಒಂದು ಇರ್ತದೆ ಗೊತ್ತಾ ಸರ್, ಡೈರೆಕ್ಟ್ರು ಇದು ಅಂತ ಆ ಭಯನೇ ಎಲ್ಲೂ ಕೊಡ್ದೇ ಎಲ್ಲ ಇಡೀ ಟೀಮು, ಪ್ರೊಡ್ಯೂಸರು, ಡೈರೆಕ್ಟ್ರು, ಕ್ಯಾಮ್ರಾಮನ್ ಸರು ಎಲ್ಲರೂ ಇಷ್ಟು ಆರ್ಟಿಸ್ಟ್ಗಳು ಜೊತೆಲಿ ಮಾಡಿದವರು. ಆಮೇಲೆ ನಾಯಕ ನಟ ಅನ್ನೋದಕ್ಕಿಂತ ಒಂದು ಚೆನ್ನಾಗಿರೋದು ಒಂದು ಪಾತ್ರ. ಈಗ ಎಲ್ಲರೂ ಇದು ಅದೇ ಇದು ಜರ್ನಿ ಕಥೆ ಆಗಿರೋದು. ಈಗ ನಾಯಕ ನಟರ ನನಗೆ ಭಯ ಆಗ್ಬಿಡ್ತದೆ, ಅಯ್ಯೋಯಪ್ಪ ನಾಯಕ ನಟರ ಅಂತ. ಜರ್ನಿ ಕಥೆ ಆಗಿರೋದ್ರಿಂದ ಎಲ್ಲರೂ ಈಗ ಗೌರವ್ ಸರು, ನಾನು, ಶ್ವೇತಾ ಮೇಡಮು, ಸಾಧು ಸರು ಎಲ್ಲರೂ ಒಂದಲ್ಲ ಒಂದು ಕತೆಗೆ ಲಿಂಕು. ನೀವು ಸಿನಿಮಾ ಪೂರ್ತಿ ಎಲ್ಲರೂ ಇರ್ತೀವಿ. ಹ್ಞೂ ಸರ್, ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಈಗ ಆ್ಯಕ್ಟ್ರು ಈಗ ಆ್ಯಕ್ಟಿಂಗ್ ಗುರ್ತಿಸ್ಕೊಂಡಿರೋದ್ರಿಂದ ಈಗ ಆ್ಯಕ್ಟಿಂಗಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯೆನ್ಸ್, ಅಂದರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರಿಗೂ ಒಂದು ನಂಬಿಕೆ ಇಡ್ಬೋದಪ್ಪ, ನಂಬಿಕೆ ಇಟ್ಟು ಮಾಡ್ಬೋದಪ್ಪ ಅನ್ನೋದೊಂದು ಸರ್. ಇದು ಸಾಧು ಸರ್ ಈಗ ಹೆಂಗೆ ಅಂದರೆ ಎಲ್ಲೂ ಹೋಯ್ತಿರಲಿಲ್ಲ ಅವರು. ಶಾರ್ಟು ಬೇರೆಯವ್ರದ್ದು ಇದ್ದಾಗಲೂ ಈಗ ಶಾರ್ಟ್ ಮುಗಿದು ಇಲ್ಲ ರೆಡಿ ಆಗ್ಬೇಕು ಅಲ್ಲೇ ಕೂತ್ಕೊಂಡು ಚೇರ್ ಹಾಕಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹೇಳೋರು, ಅವ್ರ ಅನುಭವಗಳು ಹೇಳೋರು. ಆವಾಗ ಒಂದು ಸಿನಿಮಾ ಮಾಡ್ದೋ, ಅವಾಗ ಹಿಂಗೆ ಆಗಿತ್ತು, ಇಲ್ಲೊಂದು ಸಿನಿಮಾ ಮಾಡ್ದೋ, ಇನ್ಸಿಡೆಂಟ್ ಆಗಿತ್ತು, ಒಂದಷ್ಟು ಹೇಳೋರು. ನಾನು ಇಲ್ಲೆಲ್ಲ ಸುತ್ತು. ಆಮೇಲೆ ಅವ್ರ ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸಿದ್ದು, ಇಲ್ಲಿ ಹೋಗಿದೆ ಈ ದೇಶಕ್ಕೆ, ಇಲ್ಲಿದು ಫೇಮಸ್ಸು, ನೀನು ಹೋಗು ಸುತ್ತಾಡಬೇಕು, ನಾನು ಎಲ್ಲ ದೇಶನೂ ಸುತ್ತಾಡಿದ್ದೀನಿ, ನೀನು ಸುತ್ತಾಡಬೇಕು, ಜೀವನದಲ್ಲಿ ಎಂಜಾಯ್ ಮಾಡಬೇಕು ಅಂತ ಒಂದಷ್ಟು ಹೇಳೋರು. ಅದೆಲ್ಲ ಅವ್ರ ಅನುಭವ ಹಂಚ್ಕೊತಾರಲ್ಲ ಸರ್, ಅದು ಸಖತ್ ಖುಷಿ. ಅವ್ರ ಪಾಡ್ಗೆ ಅವ್ರು ಇರ್ಬೋದು, ನಮ್ಮ ಪಾಡಿಗೆ ಅವ್ರ ಪಾಡ್ಗೆ ಅವ್ರು ಇರ್ಬೋದು. ಕರೆದ್ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಹಿಂಗೆ ಅಂತ ಎಲ್ಲ ಹೇಳೋದಾಯ್ತಲ್ಲ, ಅದು ಎಷ್ಟು ಜನ ಮಾಡ್ತಾರೆ ಸರ್. ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಮುನ್ನ ಬಾಯ್ ಇದರಲ್ಲೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾದ ಕತೆ ಅಲ್ಲ ಸರ್, ಜರ್ನಿ ಕತೆ. ಜರ್ನಿ ಕತೆಲಿ ಈಗ ನಾನು, ಗೌರವ್ ಶೆಟ್ಟಿ ಅವರು, ಶ್ವೇತಾ ಅವರು ಎಲ್ಲರೂ ಒಂದು ಜರ್ನಿ, ಸಾಧು ಸರು, ಈಗ ಆ ಫ್ರೇಮಲ್ಲಿ ಎಷ್ಟು ಜನ ಅವರ ಎಲ್ಲರೂ ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ, ಆ ಜರ್ನಿ ಕತೆ ಹೆಂಗೆ ಮೂವ್ ಆಯ್ತದೆ ಅದು ಏನು ಅನ್ನೋದೇ ಸಿನಿಮಾ. ಗೊತ್ತೈತೆ ಸರ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ, ಗೊತ್ತೈತೆ ಎಲ್ಲ ಆಯ್ತೈತೆ. ಅದೇ ಏನು ಮಾಡಬೇಕು ನೆಕ್ಸ್ಟು, ಏನು ಆಗಬೇಕು, ಏನು ಇದು ಮಾಡಬೇಕು ಅನ್ನೋದೇ ಇನ್ನೂ ಬೇಕು. ಇನ್ನೊಂದು ವಾರ 15 ದಿನ ಬೇಕು ಏನಾರೋ ಒಂದು ಡಿಸಿಷನ್ ತಗೋಬೇಕಂದ್ರೆ. ಅಯ್ಯೋ ಅವೇ ಜಾಸ್ತಿ ಗೊತ್ತಾವೆ, ಅದೇ ನೋಡ್ಬೇಕಲ್ಲ ಮೇಡಮ್. ಈಗ ಅವರು ನಮ್ದು ಅದು ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ. ಈಗ ಅದು ತಪ್ಪಲ್ಲೇ. ಈಗ ಅದು ಈಗ ಶೋ ನೋಡಿ ಇದರಲ್ಲೆಲ್ಲ ನೋಡ್ಬಿಟ್ಟು ಇದೆಲ್ಲ ಈಗ ನಾನು ಆಚೆ ಬಂದ್ಮೇಲೆ ನಾನು ಒಸಿ ಬಿದ್ದು ನಗಡೆಲ್ಲ ಸೂರ್ಯವಂಶದ್ದೆಲ್ಲ ನನ್ನ ರಕ್ಷಿತಾ, ಕಾವ್ಯ ಇವ್ರನ್ನೆಲ್ಲ ಸೇರಿಸಿ ಸೂರ್ಯವಂಶ, ಆಮೇಲೆ ಬೃಂದಾವನ, ದರ್ಶನ್ ಸರ್ದು ಬೃಂದಾವನ ಸಿನಿಮಾ ಇದೆಯಲ್ಲ ಅದೆಲ್ಲನೂ ಮೊಕನೆಲ್ಲ ಎಡಿಟ್ ಮಾಡಾಕ ಇಬ್ಬರು ಒಪ್ಕೊಳ್ಳಿ. ಅಲ್ಲ ಈಗ ನಿಮ್ಮ ಜೊತೆನೂ ಮಾತಾಡಿದ್ದೀನಿ ಸುಮಾರು ಸತಿ. ನೀವು ಎಷ್ಟು ಸಲ ಫೋನ್ ಮಾಡಿದ್ದೀರ ನನಗೆ, ನಾನು ಮಾಡಿದ್ದೀನಿ. ಅದನ್ನು ನೋಡಿದೆ ಸಖತ್ ಖುಷಿ ಆಯಿತು. ಈಗ ನಾನು ಆಚೆಗೆ ಬಂದಾಗಲೂ ಒಂದು ಅನ್ಕೊಂಡಿದ್ದೆ, ಬುಡಪ್ಪ ಒಂದು ವಾರ ಅಂದರೆ ಗೆದ್ದವನಿ ಆಚೆ ಬಂದೈತೆ, ಬಿಗ್ ಬಾಸ್ ಮುಗಿದು ಈಗ ತಾನೇ ಆಗೈತಲ್ಲ, ಒಂದು ವಾರ ಇರ್ತದೆ ಈ ಬಿಸಿ ಎಲ್ಲ, ಆಮೇಲೆ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ, ನಾನು ಆರಾಮಾಗಿ ಇರ್ಬೋದು ಓಡಾಡ್ಕೊಂಡು ಅಂತ. ಅದು ಒಂದು ನೋಡಿ ಒಂದು 15-20 ದಿನ ಆದರೂ ಎಲ್ಲರೂ ಒಂದು ಕಡೆ ಏನಾರು ಒಂದು ಆಯ್ತಾ ಇರ್ತದೆ. ಈಗ ನೀವು ಹೇಳಿದ್ರಲ್ಲ ಓಡಿಸೋದು, ಎತ್ತುಗಳ ಮೇಲೆ ಕಟ್ಕೊಂಡು ಜಾತ್ರೆಲೆಲ್ಲ ಇದು ಮಾಡೋದು, ಅದು ಗೊಂಬೆಗಳು ಕಟ್ಕೊಂಡು ಓಡಿಸೋದು ಅಂತ, ಅದು ನಿಜವೂ ಸಖತ್ ಖುಷಿ ಆಯ್ತದೆ. ಅಯ್ಯೋ ಇನ್ನೂ ಆಯ್ತಲ್ಲಪ್ಪ ಅಂತ. ಅದೇ ಮೇಡಮ್, ನಾನು ಎಲ್ಲೋದ್ರೂ ಅದೇ ಹೇಳ್ತೀನಿ. ಈಗ ನನ್ನಿಂದ ಆಗ್ಬಿಡ್ತು, ನಾನು ಮಾಡಿಬಿಟ್ಟೆ, ಇವನೇ ಅದೆಲ್ಲ ಅದು ಟೈಮಿಗೆ ಸಿಗೋ ಜನ ಎಲ್ಲ ತುಂಬ ಮ್ಯಾಟ್ರ್ ಆಯ್ತಾರೆ. ಅದು ಟೈಮು ಈಗ ಕೆಲವೊಂದು ನಾನು ಅನ್ಕೊಂಡು ಇದಾಗಿದ್ರೆ ಹೆಂಗಿರೋದು, ಈಗ ನಮ್ಮ ಲೈಫಲ್ಲಿ ಒಂದು ಅನ್ಕೊಂಡಿರ್ತೀವಿ ಗೊತ್ತಾ, ಹಿಂಗಾದ್ರೆ ಹೆಂಗಿರ್ತದೆ. ಈಗ ನಾ ಸುಮ್ಮನೆ ಈಗ ಏನಾರು ಒಂದು 100 ಕೋಟಿ ದುಡ್ಡು ಸಿಕ್ಬಿಟ್ರೆ ಹೆಂಗಿರ್ತದೆ ಅಂತ ಅನ್ಕೊಂಡಿರ್ತೀವಿ ನೋಡ್ರಿ. ಸಿಕ್ಬಿಟ್ರೆ ಹೆಂಗಿರ್ತದೆ ಹೇಳಿ ಸಡನ್ನಾಗಿ. ಅದು ಈಗ ನಾನು ಕೆಲವೊಂದು 3-4 ಇನ್ಸಿಡೆಂಟ್ ಹಂಗೆ ಹಿಂಗಾದ್ರೆ ಹೆಂಗಿರ್ತದೆ ಅಂತ ನಾನು ಊರಲ್ಲಿದ್ದಾಗ ಅನ್ಕವೆ. ನಮ್ಮ ಮಳವಳ್ಳಿಲೆಲ್ಲ ನಾನು ಕಾಲೇಜ್ಗೆ ಹೋಗ್ತಿದ್ದಲ್ಲ ಆ ಟೈಮಲ್ಲಿ ಸತೀಶ್ ಅಣ್ಣನ, ನಮ್ಮ ನಿನ್ನಾಸಂ ಸತೀಶ್ ಅಣ್ಣ ಅವ್ರದ್ದು ಸಿನಿಮಾ ಬ್ಯಾನರ್ಗಳೆಲ್ಲ ಹಾಕಿದ್ರು ನಮ್ಮೂರು ಹಬ್ಬಕ್ಕೆ ಕರಿಕೆ. ನಾನು ಒಂದು ಟೈಮಲ್ಲಿ ನಮ್ಮ ಬ್ಯಾನರಿಗೆ ಬಂದ್ಬಿಟ್ಟು ಹೆಂಗಿರ್ತದೆ ಅಂತ ನೋಡ್ರಿ. ಯಾರು ಊರು ಇಡೀ ಕರ್ನಾಟಕ ತುಂಬ ಬ್ಯಾನರು ಹಾಕುವಂಗಾಯ್ತು. ಅದು ಎಲ್ಲೋ ಒಂದು ಟೈಮಲ್ಲಿ ಹಂಗೆ ಆಗ್ಬಿಟ್ಟಾಗ ಅದು ನಂಬಬೇಕಾ ಬಿಡ್ಬೇಕಾ, ಏನಪ್ಪ ಇದು ನಡೀತಿರೋದು ಅನ್ನೋಂಗಾಯ್ತು ಮೇಡಮ್. ದೂರ ನಾನು ಸ್ಪಷ್ಟ ಅಂದರೆ ಆ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ನಾನು ಏನು ಪಾತ್ರ ಮಾಡಿದ್ದೆ ಅದಕ್ಕೆ ಎಷ್ಟು ನನ್ನ ಕೈಲಿ ಎಷ್ಟು ಪ್ರಮೋಷನ್ ಮಾಡಬೇಕು ಅಷ್ಟು ಮಾಡಿದ್ದೀನಿ.
ಅಂತ ಹೇಳಿದ್ದೀನಿ. ಇವಾಗ ಎಲ್ಲನೂ ಮಾಡ್ತಾ ಇದ್ದೀನಿ ಮೇಡಮ್, ಅದೇ ಮಾಡ್ತಾ ಇರೋದು ಇವಾಗ. ಈಗೆಲ್ಲ ಎಲ್ಲೆಲ್ಲಿ ಹೋಯ್ತೀನಿ, ಏನೇನು ಮಾಡ್ತೀನಿ, ಈಗೆಲ್ಲ ಆ ಪ್ರೊಸೆಸ್ಸಲ್ಲೇ ಇರೋದು ಇವಾಗ. ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲ ಮೇಡಮ್, ಈಗ ನಾನು ಈಗ ಪಾಸಿಟಿವ್ ಆಗಿ 4 ಜನ ಹಿಂಗೆ ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ಇದನ್ನೆಲ್ಲ ತಗೊಂಡು ನಾನು ಖುಷಿ ಪಡೋಕೆ ರೆಡಿ ಇದ್ಮೇಲೆ ನನ್ನ ಯಾರೋ ಹಿಂಗೆ ನೆಗೆಟಿವ್ ಬೈತಾರೆ, ಏನು ಹೇಳ್ತಾರೆ, ಅದನ್ನು ತಗೋಕೆ ರೆಡಿ ಇರಬೇಕು. ಈಗ ಯಾರಿಗೆ ಗೊತ್ತು ಅದೇ ಕರೆಕ್ಟಾಗಿರ್ಬೋದಲ್ಲ. ಸರಿ ಆಯಿತು. ಈಗ ನಾನು ಏನು ಒಂದು 20-25 ವರ್ಷ ಇಂಡಸ್ಟ್ರಿಲಿದ್ದು ಇದನ್ನೆಲ್ಲ 25 ವರ್ಷ ಕ್ಯಾರಿ ಮಾಡ್ಕೊಂಡು ಇದು ನನಗೂ ಹೊಸ್ತಲ್ವ ಮೇಡಮ್. ಇದೆಲ್ಲ ಈ ನೇಮು, ಈ ಫೇಮು, ಈ ಪ್ರೀತಿ, ಇಷ್ಟು ಜನ, ಇದೆಲ್ಲ ಹೊಸ್ತಲ್ವಾ. ಎಲ್ಲೋ ಒಂದು ಕಡೆ ನನ್ನ ಕಡೆನೂ ತಪ್ಪಾಗಿರ್ಬೋದು. ಈಗ ಅವ್ರು ಹೇಳ್ತವ್ರೆ ಅಂದರೆ ಸರಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ.